ಇನ್ನು ಮೊದಲ ಸುದ್ದಿಗೆ ಹೋಗ್ತಾ ಇದ್ದೀವಿ. ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ರಾಹುಲ್ ಗಾಂಧಿ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ಅವರನ್ನ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮಾತುಕತೆ ನಡೆಸಿದ್ದಾರೆ. ಅಸ್ಸಾಂ ನಾಯಕರ ಜೊತೆ ಸಭೆಗೂ ಮುನ್ನ ಭೇಟಿಯಾಗಿದ್ದಾರೆ ಡಿಸಿಎಂ. ರಾಹುಲ್ ಜೊತೆ ಮಾತುಕತೆಗೆ ಸಿಕ್ಕಿದ್ದು ಕೆಲವೇ ನಿಮಿಷಗಳು, ಶಾರ್ಟ್ ಟೈಮ್. ಸಿಕ್ಕ ಸಮಯದಲ್ಲೇ ತಮ್ಮ ಆಸೆಗಳನ್ನು ಡಿ.ಕೆ.ಶಿ ರಾಹುಲ್ ಮುಂದೆ ಇಟ್ಟಿದ್ದಾರೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಪ್ರಸ್ತಾಪಿಸಿದ್ದೇನೆ, ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲವನ್ನು ಬಗೆಹರಿಸಿ. ಸುಮ್ಮನೆ ಗೊಂದಲ ಮುಂದುವರೆದ್ರೆ ಎಲ್ಲರಿಗೂ ಕೂಡ ಕಷ್ಟ ಆಗುತ್ತೆ. ಸಿದ್ದರಾಮಯ್ಯನವರೇ ಮುಂದುವರಿತಾರಾ, ಇಲ್ಲವಾದರೆ ನನಗೆ ಏನಾದರೂ ಅವಕಾಶ ಕೊಡ್ತೀರಾ? ಯಾವುದಾದ್ರೂ ಒಂದು ತೀರ್ಮಾನ ಮಾಡಿ ಘೋಷಣೆ ಮಾಡಿಬಿಡಿ, ಸುಮ್ಮನೆ ನಮ್ಮ ನಡುವೆ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ ಅಂತ ಡಿ.ಕೆ. ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಮುಂದೆ ಇಟ್ಟಿದ್ದಾರೆ. ನೋಡಿ, ಈಗ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಆದರೆ ಅದು ಶಾರ್ಟ್ ಟೈಮ್ ಆಗಿತ್ತು, ಕೆಲವೇ ನಿಮಿಷಗಳು ಮಾತ್ರ. ಮೊನ್ನೆ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲೂ ಕೂಡ ಕೆಲವೇ ಸೆಕೆಂಡುಗಳ ಒಂದು ಮಾತುಕತೆಗೆ ಅವಕಾಶ ಸಿಕ್ಕಿತ್ತು. ಹಾಗಾಗಿನೇ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ರಾಹುಲ್ ಗಾಂಧಿ ಅವರ ನಡೆ ನಿರಾಸೆಯನ್ನು ತರಿಸ್ತಾ ಇದೆ. ಒಂದು ಡಿಕ್ಲೇರ್ ಮಾಡಿಬಿಡಿ, ನನಗೆ ಅವಕಾಶವನ್ನು ಮಾಡಿಕೊಡ್ತೀರಾ ಇಲ್ವಾ, ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿಬಿಡಿ. ಸಿದ್ದರಾಮಯ್ಯನವರೇ ಮುಂದುವರಿತಾರಾ, ಅಥವಾ ನನಗೂ ಏನಾದರೂ 2 ವರ್ಷಕ್ಕೇನಾದರೂ ನನಗೆ ಅವಕಾಶ ಕೊಡ್ತೀರಾ? ಒಪ್ಪಂದ ಆಗಿದೆ ಅಲ್ವಾ, ಮಾತು ಕೊಟ್ಟಿದ್ದೀರಲ್ವಾ? ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರಂತೆ. ಆದರೆ ಆ ಕಡೆಯಿಂದ ಅದಕ್ಕೆ ಸರಿಯಾದಂತಹ ಸ್ಪಂದನೆ ಸಿಕ್ಕಿಲ್ಲ. ಅಂದರೆ ಎಲ್ಲೋ ಹೈಕಮಾಂಡ್ನವರೇ ಡಿ.ಕೆ. ಶಿವಕುಮಾರ್ ಅವರಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರಾ, ಅಥವಾ ಸದ್ಯಕ್ಕೆ ಅವ್ರ ಮನಸ್ಸಿನಲ್ಲಿ ಈ ನಿರ್ಧಾರದ ಆಲೋಚನೆ ಇಲ್ವಾ? ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದಿಲ್ಲ, ಅಥವಾ ಬದಲಾವಣೆ ಮಾಡುವಂತಹ ವಾತಾವರಣ ಇಲ್ಲ, ಪಂಚರಾಜ್ಯಗಳ ಚುನಾವಣೆಗಳಿದ್ದಾವೆ, ಅಲ್ಲೇನಾದರೂ ಎಫೆಕ್ಟ್ ಆಗ್ಬೋದು ಅನ್ನುವಂಥ ಭಯ ಕಾಡ್ತಾ ಇರ್ಬೋದಾ? ಯಾಕೆಂದರೆ ನವಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಎಲ್ಲ ಮುಗೀತು, ಸಂಕ್ರಾಂತಿನೂ ಮುಗೀತು. ಈಗ ಮತ್ತೆ ಕ್ರಾಂತಿ ಬಗ್ಗೆ ಚರ್ಚೆಗಳು ಅಷ್ಟೊಂದು ಆಗ್ತಾ ಇಲ್ಲ. ಹಾಗಾಗಿನೇ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟನೆಯನ್ನು ಕೇಳಿದ್ದಾರೆ. ಸಿದ್ದರಾಮಯ್ಯನವರೇ ಮುಂದುವರಿತಾರಾ, ಇಲ್ಲ ಅಂತಂದರೆ ನನಗೇನಾದರೂ ಅವಕಾಶ ಮಾಡಿಕೊಡ್ತೀರಾ? ಯಾವುದಾದ್ರೂ ಒಂದು ತೀರ್ಮಾನ ಮಾಡಿ ಅಧಿಕೃತವಾಗಿ ಅದನ್ನು ಘೋಷಣೆ ಮಾಡಿಬಿಡಿ, ಗೊಂದಲಕ್ಕೆ ತೆರೆ ಎಳೀರಿ. ಸುಮ್ಮನೆ ನಮ್ಮ ನಡುವೆ ಗೊಂದಲಗಳನ್ನು ಸೃಷ್ಟಿ ಮಾಡಿಬಿಡಿ. ನಾವು ಕಚ್ಚಾಡಿಕೊಳ್ತಿದ್ದೀವಿ, ಅಲ್ಲಿ ನೀವು ಮಧ್ಯಪ್ರವೇಶ ಮಾಡ್ತಾ ಇಲ್ಲ. ಸಿಎಂ ಕುರ್ಚಿ ವಿಚಾರದಲ್ಲಿ ಗೊಂದಲವನ್ನು ಬಗೆಹರಿಸಿ. ಅಂದರೆ ಗೊಂದಲ ಇರೋದಂತೂ ಸತ್ಯ. ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಲೋಕಲ್ ಲೀಡರ್ಗಳೇ ಗೊಂದಲವನ್ನು ಬಗೆಹರಿಸಬೇಕು ಅಂತ. ಈಗ ಹೈಕಮಾಂಡ್ನವರು ಕೂಡ ಯಾಕೆ ಬಗೆಹರಿಸ್ತಲ್ಲ, ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡಿಬಿಟ್ರಾಯ್ತು. ಡೆಲ್ಲಿಯಿಂದ ಪ್ರೆಸ್ ಮೀಟ್ ಮಾಡಿ ರಾಹುಲ್ ಗಾಂಧಿ ಅವರು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಖರ್ಗೆ ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು, ಅಥವಾ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಕೊಟ್ಟರೆ ಕೊಡ್ತೀವಿ ಅಂತ ಹೇಳಿ, ಇಲ್ಲಾಂದರೆ ಅವರೇ ಮುಂದುವರಿತಾರೆ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನು ಕೇಳ್ತಿದ್ದಾರಲ್ವಾ, ಯಾಕೆ ಸತಾಯಿಸ್ತಾ ಇದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವ್ರನ್ನ. ಅಂದರೆ ಅವರ ಆಸೆ ಮತ್ತೆ ಮತ್ತೆ ಚಿಗುರುಡಿತಾ ಇದ್ದಾವೆ. ಮೊನ್ನೆ ರಾಹುಲ್ ಗಾಂಧಿ ಅವರು ಬಂದು ಹೋದ ಮೇಲೆ ಅವರ ಪೋಸ್ಟನ್ನು ಕೂಡ ನಾವು ನೋಡಿದ್ವಿ, ಬಹಳ ಮಾರ್ಮಿಕವಾಯಿತು. ಪ್ರಯತ್ನ ವಿಫಲ ಆದರೂ ನನ್ನ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂಥೇಳಿ. ಹಾಗಾಗಿನೇ ಅವರ ಆಪ್ತರು ಡಿ.ಕೆ. ಶಿವಕುಮಾರ್ ಸಿ.ಎಂ ಆಗೇ ಆಗ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿನೇ ಈಗ ರಾಹುಲ್ ಗಾಂಧಿಯವರು ಯಾವ ತೀರ್ಮಾನಕ್ಕೆ ಬರ್ತಾರೆ? ಈಗ ಮತ್ತೆ ಅವರು ವಿದೇಶಕ್ಕೆ ಹೋಗ್ತಾರೆ, ಮತ್ತು ಡಿ.ಕೆ. ಶಿವಕುಮಾರ್ ಈ ಕಡೆ ಬರ್ತಾರೆ. ಮತ್ತು ಟೈಮು ಯಾವಾಗ ಟೈಮ್ ಕೊಡೋದು? ಸಿದ್ದರಾಮಯ್ಯನವ್ರಿಗೆ ನೀವು ಟೈಮ್ ಕೊಡ್ತೀರಿ. ಈ ಹಿಂದೆ ಯಾವಾಗ ಡೆಲ್ಲಿಗೆ ಹೋಗ್ತಾರೋ ಆವಾಗ ಅವ್ರಿಗೆ ಜಾಸ್ತಿ ಟೈಮ್ ಕೊಟ್ಟಿರ್ತಾರೆ ರಾಹುಲ್ ಗಾಂಧಿ. ಆದರೆ ಡಿ.ಸಿ.ಎಂ ಅವ್ರಿಗೆ ಸಿಗ್ತಾ ಇಲ್ಲ. ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮತ್ತೊಮ್ಮೆ ಪ್ರತ್ಯೇಕ ಭೇಟಿಗೆ ಕಸರತ್ತನ್ನು ನಡೆಸಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ನಿನ್ನೆ ಸಭೆಯ ವೇಳೆ ರಾಹುಲ್ ಮುಂದೆ ವಿಷಯವನ್ನು ಪ್ರಸ್ತಾಪಿಸಿದರು ಡಿ.ಕೆ.ಶಿ. ಇಲ್ಲಿವರೆಗೂ ಪ್ರತ್ಯೇಕ ಭೇಟಿಗೆ ರಾಹುಲ್ ಅವಕಾಶವನ್ನು ಕೊಟ್ಟಿಲ್ಲ. ಖರ್ಗೆ ಅವರ ಮೂಲಕ ರಾಹುಲ್ ಪ್ರತ್ಯೇಕ ಭೇಟಿಗೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಇಂದು ಬೀದರ್ನ ಬಾಲ್ಕಿಗೆ ಬರ್ತಾರೆ ಭೀಮಣ್ಣ ಖಂಡ್ರೆ ಅವರ ಅಂತಿಮ ದರ್ಶನ ಪಡಲಿಕ್ಕೆ. ಆ ಬಳಿಕ ಮತ್ತೆ ದೆಹಲಿಗೆ ವಾಪಸ್ ಆಗ್ತಾರೆ ಡಿ.ಕೆ. ಶಿವಕುಮಾರ್.
ಆದರೆ ಒಂದು ರಾಹುಲ್ ಪ್ರತ್ಯೇಕ ಭೇಟಿಗೆ ನಿರಂತರ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿಯವರ ಭೇಟಿಗೂ ಕೂಡ ಡಿ ಕೆ ಶಿ ಪ್ರಯತ್ನ ಮಾಡಿದರು. ಸೋನಿಯಾ ಗಾಂಧಿಯವರ ಅನಾರೋಗ್ಯ ಹಿನ್ನೆಲೆ ಅವಕಾಶ ಸಿಕ್ಕಿಲ್ಲ ಭೇಟಿಯಾಗಲಿಕ್ಕೆ. ಅಥವಾ ಪ್ರಿಯಾಂಕಾ ಗಾಂಧಿ ಭೇಟಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಯಾಕೆ ಈ ರೀತಿಯಾದಂತಹ ಧೋರಣೆ ಹೈಕಮಾಂಡ್ನದ್ದು? ಇಲ್ಲಿ ಖರ್ಗೆ ಅವರು ಬಂದಾಗ ಬಿಡಿ ಟೈಮು ಸಿಕ್ಕಾಪಟ್ಟೆ ಕೊಟ್ಟಿರ್ತಾರೆ, ಸದಾಶಿವನಗರಕ್ಕೆ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಆದರೆ ಇದೇ ರೀತಿಯಾದಂಥ ಬೆಳವಣಿಗೆ ಡೆಲ್ಲಿಲಿ ಯಾಕೆ ಆಗ್ತಾ ಇಲ್ಲ? ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಂಡ್ರೆ ದೂರ ಹೋಗ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು? ಅಂದರೆ ಅವ್ರಿಗೆ ಅವಕಾಶ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಅರ್ಥನಾ? ಅಥವಾ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಪರಿಣಾಮ ಬೀರುತ್ತೆ ಅಂತ ಭಯನಾ?